ಹಿಂದಿನ ಎಪಿಸೋಡ್ನಲ್ಲಿ ನೀವು ನೋಡಿದ್ರಿ, ಮಯೂರಿ, ಅಂಜಲಿ ಮತ್ತೆ ಶಿವಾನಿ 3 ಜನ ಅರ್ಜುನ್ನ ಕರ್ಕೊಂಡು ಮನೆಗ್ ಬರ್ತಿರ್ತಾರೆ. ದಾರಿಲಿ ಆ ಬಾಟಲ್ ಕೆಳಗೆ ಬಿದ್ದು ಉರುಳು ಹೋಗತ್ತೆ. ಆಗೆಲ್ರೂ ಆಶ್ಚರ್ಯದಿಂದ ಮಯೂರಿನೇ ನೋಡ್ತಾರೆ. ಈಗ ಮುಂದಿನ ಕಥೆ. ಮಯೂರಿ, ಏನ್ ಮಾಡ್ದೆ ನೀನು? ಅರ್ಜುನ್ಗೆ ಈ ಪೆಟ್ಟಾದ್ರೆ? ಶಿವಾನಿ, ನಿನಗೆ ಅರ್ಜುನ್ ಎಲ್ ಕಾಣಿಸ್ತಾ ಇದ್ದಾರೆ? ಆ ಬಾಟ್ಲಲ್ ಏನೂ ಇಲ್ಲ. ಶಿವಾನಿ ಮತ್ತೆ ಮಯೂರಿ ಬಾಟಲ್ ಕಡೆಗೆ ನೋಡ್ತಾರೆ, ಆದ್ರೆ ಅವರಿಗೆ ಅರ್ಜುನ್ ಕಾಣೋದಿಲ್ಲ. ಅದ್ರ ಬದಲಾಗಿ ಮನುಷ್ಯ ಆಕಾರದ ಒಂದು ಹೊಗೆ ಕಾಣಿಸ್ತಾ ಇದೆ. ಆ ಬಾಟಲ್ ಕೆಳಗಿನಿಂದ ಒಡೆದು ಹೋಗಿರುತ್ತೆ. ಅರ್ಜುನ್ ಎಲ್ಲಿ? ಆಗ ಒಂದು ಧ್ವನಿ ಕೇಳಿಸುತ್ತೆ. ಶಿವಾನಿ ತನ್ನ ಶಕ್ತಿಯಿಂದ ಆ ಹೊಗೆ ಮೇಲೆ ಒಂದು ಬೆಳಕು ಚೆಲ್ತಾಳೆ. ಆಗ ಆ ಹೊಗೆ ಅರ್ಜುನಾಗಿ ಪರಿವರ್ತನೆಗೊಳ್ಳುತ್ತೆ. ಎಲ್ರೂ ಆಶ್ಚರ್ಯದಿಂದ ಒಬ್ರನ್ನೊಬ್ರು ನೋಡ್ಕೋತಾ ಇದ್ದಾರೆ. ನಾಗರಾಜ, ಕೊನೆಗೂ ನೀನ್ ಗೆದ್ದುಬಿಟ್ಟೆ. ಆ ದುಷ್ಟತಾಂತ್ರಿಕನಿಂದ ನನ್ನನ್ನ ರಕ್ಷಿಸ್ಬಿಟ್ಟೆ ನೀನು. ಶಿವಾನಿ ಅರ್ಜುನ್ ಹತ್ರಕ್ಕೆ ಹೋಗಿ ಅವನನ್ನ ತಬ್ಕೋತಾಳೆ. ಇಷ್ಟ್ ದಿನ ನಾನು ಅಮ್ಮನಿಗೆ ನೆನ್ಪಾಗ್ಲಿಲ್ವಾ? ಅಮ್ಮಂಗೆ ಇಲ್ಲಿ ತನಕ ಏನು ಗೊತ್ತಿಲ್ಲ, ಯಾಕೆಂದ್ರೆ ಕೌಶಿಕ್ ನಿನ್ ಥರದ್ದೇ ಇನ್ನೊಬ್ಬನ್ನ ಕಳ್ಸಿದ್ದ. ಅವ್ನ್ ನಮಗ್ ತುಂಬಾ ಹೆಲ್ಪ್ ಮಾಡ್ದ. ಆದ್ರಿಂದ ಕೌಶಿಕ್ಗೆ ತುಂಬಾ ಕೋಪ ಬಂದು ಅವನನ್ನ ಸಾಯಿಸ್ಬಿಟ್ಟ. ಅರ್ಜುನ್ಗೆ ಇವೆಲ್ಲ ಯಾಕೆ ಗೊತ್ತಿಲ್ಲ? ಅರ್ಜುನ್ ಈ ಜನ್ಮದಲ್ಲಿ ಇನ್ನು ಪೂರ್ಣ ರೂಪವಾಗಿ ನಾಗ ಆಗಿಲ್ಲ. ಅದಕ್ಕೆ ಅವನ ಹತ್ರ ಯಾವ ವಿಶೇಷ ಶಕ್ತಿನೂ ಇಲ್ಲ. ನಾವ್ ಆದಷ್ಟು ಬೇಗ ಮನೆಗ್ ಹೋಗೋಣ. ಕರುಣಾ ಆಂಟಿ ಕಾಯ್ತಾ ಇರ್ತಾರೆ. ಮಯೂರಿ, ನೀ ಹೇಗ್ ನಮ್ ಜೊತೆ ಬರ್ತೀಯಾ? ಆಂಟಿಗ್ ನಾವ್ ಏನು ಅಂತ ಹೇಳೋದು? ನೀನು ಎಲ್ಲಾರು ಉಳ್ಕೊಳ್ಳೋ ವ್ಯವಸ್ಥೆ ಆಚರಣೆ ಮಾಡ್ಕೋ. ಎಲ್ಲದಕ್ಕಿಂತ ಮುಂಚೆ ಕೌಶಿಕ್ ನನ್ನನ್ನ ಸಾಯಿಸೋ ಪ್ರಯತ್ನ ಮಾಡ್ತಾನೆ. ನೀ ಏನ್ ಹೆದರ್ಕೋಬೇಡ ಮಯೂರಿ, ಅವ್ನ್ ನಿನ್ಗೇನು ಮಾಡಕ್ಕಾಗಲ್ಲ. ನನ್ನನ್ನ ನೀವೆಲ್ಲ ಕ್ಷಮಿಸ್ಬಿಡಿ. ಆ ಏಕ್ತಾ ಹತ್ರ ನಾನ್ ಸೇಡ್ ತೀರಿಸ್ಕೊಬೇಕಿತ್ತು, ಸೇಡ್ ತೀರಿಸ್ಕೊಂಡೆ. ನಾನು ಆಚೆನೆ ಇದ್ಕೋತೀನಿ. ಅರ್ಜುನ್, ಅಂಜಲಿ ಮತ್ತೆ ಶಿವಾನಿ ಮನೆ ಕಡೆಗೆ ನಡೀತಾರೆ. ಮಯೂರಿ ಆಚೆನೇ ಇರ್ತಾಳೆ. ಅರ್ಜುನ್ ಇವತ್ತು ಬಹಳ ದಿನಗಳ ನಂತರ ಮನೆಗ್ ಬಂದಿದ್ದಾನೆ. ಅರ್ಜುನ್ ತುಂಬಾ ಭಾವುಕನಾಗಿರ್ತಾನೆ. ಕರುಣಾಳನ್ನ ನೋಡೋ ಮುಂಚೆನೆ ಅವನನ್ನು ತುಂಬಾ ಸಂಭಾಳಿಸ್ಕೊಳಕ್ಕೆ ಪ್ರಯತ್ನಿಸ್ತಾನೆ. ಕರುಣಾ ಒಳಗಿಂದ ತುಂಬಾ ಕೋಪದಿಂದ ಬರ್ತಾಳೆ. ಎಲ್ಲಿಗ್ ಹೋಗಿದ್ರಿ ನೀವೆಲ್ಲ? ಅಮ್ಮ ನಿಮ್ಗೆ ಹೇಳ್ಬಿಟ್ಟೆ ಹೋಗಿದ್ವಲ್ಲ. ಹಾಗಾದ್ರೆ ಆಚೆ ಹೋಗಿ ವಾಪಸ್ ಮನೆ ಬರಕ್ಕೆ ಇಷ್ಟ ಹೊತ್ತಾಗತ್ತಾ? ಆಂಟಿ, ನನ್ ಹಳೆ ಫ್ರೆಂಡ್ ಸಿಕ್ಬಿಟ್ಟಿದ್ಲು. ಅಮ್ಮಂಗೇನಾದ್ರೂ ಪರವಾಗಿಲ್ಲ, ಆದ್ರೆ ನಿಮ್ ಫ್ರೆಂಡ್ ಸಿಕ್ಬಿಟ್ರೆ ಅಷ್ಟೇ ಅಲ್ವಾ? ಮತ್ತೆ ಈ ಅರ್ಜುನ್, ಇವನ್ಗಂತೂ ನನ್ ಚಿಂತೆನೇ ಇಲ್ಲ. ಹೋಗ್. ಏನಾಯ್ತಮ್ಮ? ದಿನ ಬೆಳಗಾದ್ರೆ ಒಂದಲ್ಲ ಇನ್ನೊಂದು ಹಾವಿನ ಕಾಟ. ಈಗ ನೀ ಕೇಳ್ತಿದ್ಯಾ ಏನಾಯ್ತು ಅಂತ? ಅರ್ಜುನ್ಗೆ ಅವಳ ಮಾತು ಅರ್ಥ ಆಗತ್ತೆ. ಕರುಣಾಳನ್ನ ತಬ್ಬಿ ಹಿಡ್ಕೊಳ್ತಾನೆ. ಸಾರಿ ಅಮ್ಮ, ಇನ್ಮೇಲೆ ನಿನ್ನೊಬ್ಬಳನ್ನೇ ಬಿಟ್ಟು ಎಲ್ಲಿಗೂ ಹೋಗಲ್ಲ ನಾನು. ಎಲ್ರೂ ಊಟ ಮಾಡಿ ಮಲ್ಗೋದಕ್ಕೆ ಹೋಗ್ತಾರೆ. ಅದೇ ಈ ಕಡೆ ಕೌಶಿಕ್ ಇರೋ ಜಾಗದಲ್ಲಿ ಕೌಶಿಕ್ ಕೋಪದಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದಾನೆ. ಅದೇ ರೀತಾ ಮತ್ತೆ ನೀತಾ ಅಲ್ಲೇ ಸುಮ್ನೆ ನಿಂತಿದ್ದಾರೆ. ಕೌಶಿಕ್ನ ಈ ಸ್ಥಿತಿ ನೋಡಿ ರೀತಾ ಮತ್ತೆ ನೀತಾ ಕೂಡ ಹೆದರ್ಕೊಂಡಿದ್ದಾರೆ. ಶಿವಾನಿ, ಶಿವಾನಿ, ನೀನು ಮತ್ತೆ ಮಯೂರಿ ಈ ರೀತಿ ಮಾಡಿದ್ದು ಸರಿಯಲ್ಲ. ಮಯೂರಿನ ಲಾಲನೆ ಪಾಲನೆ ಮಾಡಿದ್ದು ಮತ್ತೆ ಅವಳಿಗೆ ಅದ್ಭುತವಾದ ಶಕ್ತಿ ಕೊಟ್ಟಿದ್ದು, ಕೊನೆಗೆ ನನಗ್ ಸಿಕ್ಕಿದ್ದು ಬರೀ ಮೋಸ. ಆ ನಾಗ ಮಾಡಿದ ತಪ್ಪಿಗೆ ಶಿಕ್ಷೆ ಸಿಕ್ಕಾಯ್ತು. ಆದ್ರೆ ಈ ಮಯೂರಿನ ಏನ್ ಮಾಡೋದು? ಇದ್ದಕ್ಕಿದ್ದ ಹಾಗೆ ಕೌಶಿಕ್ನ ದೃಷ್ಟಿ ರೀತಾ ಮೇಲೆ ಬೀಳತ್ತೆ. ಆಗ ಅವನೇನೋ ಯೋಚನೆ ಮಾಡಿ ಹೇಳ್ತಾನೆ, ಒಬ್ರಂತೂ ಸತ್ತಿದ್ದಾಯ್ತು. ಈಗ ನೀವೇ ಏನಾದ್ರೂ ಮಾಡಿ, ಏನಾದ್ರೂ ಮಾಡಿ. ಅರ್ಜುನ್ನ ತಂಗಿನ ಕರ್ಕೊಂಡ್ ಬಂದ್ಬಿಡೋಣ. ಹಾ, ಇದು ಸರಿಯಾಗಿದೆ. ಆಗ ಅರ್ಜುನ್ ಇಲ್ಲಿಗೆ ಬರ್ತಾನೆ. ಅವನ್ ಹಿಂದೆ ಶಿವಾನಿನೂ ಬರ್ತಾಳೆ. ಅವ್ರಿಲ್ಲಿಗ್ ಬಂದಾದ್ಮೇಲೆ ಈ ಸಾರಿ ಅವ್ರನ್ನ ತಪ್ಪಿಸ್ಕೊಂಡು ಹೋಗಕ್ ಬಿಡ್ಬಾರ್ದು. ರೀತಾ ಅರ್ಜುನ್ನ ಮನೆಗೆ ಹೋಗಿ ಪೀಹೂನ ಕಿಡ್ನಾಪ್ ಮಾಡ್ತಾಳೆ. ಅಲ್ಲಿಂದ ಕೌಶಿಕ್ ಇರೋ ಜಾಗಕ್ಕೆ ಹೋಗ್ತಾಳೆ. ರೀತಾ ಪೀಹೂನ ಎತ್ಕೊಂಡು ಹೋಗ್ತಾ ಇರ್ಬೇಕಾರೆ ಅಂಜಲಿಗೆ ಎಚ್ಚರ ಆಗತ್ತೆ. ಆಗ ಅಂಜಲಿ ಕೂಡ ರೀತಾ ಹಿಂದೆನೇ ಹಿಂಬಾಲಿಸ್ಕೊಂಡು ಕೌಶಿಕ್ ಇರೋ ಜಾಗಕ್ಕೆ ತಲುಪ್ತಾಳೆ. ಅದೇ ಈ ಕಡೆ ಅರ್ಜುನ್ ಮೆತ್ತಗೆ ಶಿವಾನಿ ಹತ್ರಕ್ಕೆ ಬರ್ತಾನೆ. ನೀನು ನನ್ನ ಕಾಪಾಡ್ದೆ, ಆದ್ರೆ ನಾನು ಎಲ್ರೂ ಮಿಸ್ ಮಾಡ್ಕೊಂಡೆ. ಇನ್ನು ಎಷ್ಟ್ ದಿನ ಅಂತ ಹೀಗೆ ಕದ್ದು ಮುಚ್ಚಿ ಮೀಟ್ ಮಾಡ್ತಾ ಇರೋದು ಹೇಳು? ಈ ಕೌಶಿಕಿ ಹೆದರ್ಕೊಂಡು ಓಡೋಗೋದ್ ಬೇಡ. ಅವನಿಗೆ ಸರಿಯಾದ ಪಾಠ ಕಲ್ಸೋಣ. ನೀನ್ ಪುನಃ ನಾಗ ಹೇಗಾಗೋದು? ಅದನ್ನೆಲ್ಲ ಆಮೇಲೆ ನೋಡಿದ್ರಾಯ್ತು. ಮೊದ್ಲು ನಾವು ಕೌಶಿಕ್ನಿಂದ ತಪ್ಪಿಸ್ಕೋಬೇಕು. ಆಗ ಎಲ್ಲೋ ಏನೋ ಬಿದ್ದ ಶಬ್ದ ಕೇಳಿಸುತ್ತೆ. ಆಗ ಅರ್ಜುನ್ ಬೇಗ ಬೇಗ ಅವನ್ ರೂಮ್ ಒಳಕ್ಕೆ ಹೋಗ್ತಾನೆ. ಹೋಗ್ತಾ ನೋಡ್ತಾನೆ
ಕರುಣ ನೀರ್ ಕುಡಿಯಕ್ಕೆ ಅಂತ ಅಲ್ಲಿ ಇರ್ತಾಳೆ. ಅವಳ ಕೈಯಿಂದಾನೇ ಯಾವ್ದೋ ಪಾತ್ರೆ ಕೆಳಗ್ ಬಿದ್ದಿರತ್ತೆ. ಇನ್ನೊಂದ್ ಕಡೆ ರೀತಾ ಪೀಹುನ ಕರ್ಕೊಂಡು ಹೋಗಿ ಆ ಪಾಳ್ ಮನೆಗೆ ಬಿಡ್ತಾಳೆ. ಅಲ್ಲಿಂದ ಕೌಶಿಕ್ ಹತ್ರಕ್ಕೆ ಹೋಗ್ತಾಳೆ. ಆದ್ರೆ ಅಷ್ಟ್ರಲ್ಲೇ ಅಂಜಲಿ ಬೇಗ ಬೇಗ ರೀತಾ ಹತ್ರ ಹೋಗಿ ರೀತಾಳ ಕುತ್ತಿಗೆ ಹಿಡ್ಕೊತಾಳೆ. ಒಂದು ಚಾಕು ತಗೊಂಡು ಅವಳ ಕತ್ತನ್ನ ಅಲ್ಲೇ ಕಟ್ ಮಾಡ್ಬಿಡ್ತಾಳೆ. ಪೀಹುಗೆ ಇನ್ನೂ ಜ್ಞಾನ ಬಂದಿರಲ್ಲ. ಅಷ್ಟ್ರಲ್ಲಿ ಅಂಜಲಿ ಅವಳನ್ನ ಎತ್ಕೊಂಡು ವಾಪಸ್ ಮನೆಗ್ ಬರ್ತಾಳೆ. ರೂಮ್ನಲ್ಲಿ ಮೆತ್ತಗೆ ಮಲಗಿಸಿ ಅಲ್ಲಿಂದ ವಾಪಸ್ ಹೋಗ್ತಾ ಇರ್ತಾಳೆ. ಆಗ ಪೀಹು ಅಂಜಲಿಯ ಕೈಯನ್ನ ಹಿಡ್ಕೊತಾಳೆ. ಇವರೆಲ್ಲ ಯಾರು? ಯಾಕೆ ಇವ್ರು ನಮ್ಗೆಲ್ಲ ತೊಂದರೆ ಕೊಡ್ತಿದ್ದಾರೆ? ಯಾರು ಇಲ್ಲಿ ಯಾರು ಇಲ್ವಲ್ಲ? ನಾನಿವತ್ತು ಅಲ್ಲಿ ಎಲ್ಲ ನೋಡ್ಬಿಟ್ಟೆ. ಪೀಹು, ಇದನ್ ಯಾರಿಗೂ ಹೇಳ್ಬೇಡ. ಸರಿ, ಯಾರಿಗೂ ಹೇಳಲ್ಲ. ಇಷ್ಟ್ ಹೇಳಿ ಪೀಹುನ ಮಲಗಿಸಿ ವಾಪಸ್ ಅವಳ ರೂಮ್ಗೆ ಬರ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಸೇಡ್ ತೀರಿಸ್ಕೊಳಕ್ಕೆ ಅಂತ ನೀತಾ ಅಂಜಲಿ ಹತ್ರಕ್ಕೆ ಬರ್ತಾಳೆ. ಆದ್ರೆ ಅಂಜಲಿಗೆ ಯಾವ ತೊಂದ್ರೆನೂ ಕೊಡೋಕ್ಕಾಗಲ್ಲ. ಶಿವಾನಿ ಕೂಡ ಮಧ್ಯದಲ್ಲೇ ಅವಳನ್ನ ತಡೆದ್ ಬಿಡ್ತಾಳೆ. ಅವರಿಬ್ರು ಹಾಗೇನೆ ಜಗಳ ಆಡ್ತಿರ್ತಾರೆ. ರೀತಾಗೆ ಒಂದ್ ಗತಿ ಕಾಣ್ಸಾಯ್ತು. ಇನ್ನುಳ್ದಿರೋದು ನೀನು. ನಾನ್ ಸೇಡ್ ತೀರಿಸ್ಕೊಳಕ್ ಬಂದಿದ್ದೀನಿ. ನನ್ ದಾರಿಯಿಂದ ದೂರ ಹೋಗು. ಅಂಜಲಿ ಹತ್ರ ಹೋಗ್ಬೇಕು ಅಂದ್ರೆ ಮೊದ್ಲು ನೀ ನನ್ನನ್ ದಾಟ್ಬೇಕು. ನೀತಾ ತನ್ನ ಸರ್ಪರೂಪಕ್ಕೆ ಬರ್ತಾಳೆ. ಆಗ ಶಿವಾನಿನೂ ಕೂಡ ನಾಗಿಣಿ ರೂಪವನ್ನ ಧರಿಸ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಕರುಣಾ ಇದನ್ನ ನೋಡ್ಬಿಡ್ತಾಳೆ. ನೀತಾ ಕರುಣಾಳನ್ನ ನೋಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ಶಿವಾನಿಗೆ ವಾಪಸ್ ಮಾನವ ರೂಪಕ್ಕೆ ಬರ್ಬೇಕಾಗತ್ತೆ. ಶಿವಾನಿ ಸುಮ್ನೆ ನಿಂತಿರ್ತಾಳೆ. ಕರುಣಾ ಅವಳನ್ನ ನೋಡ್ತಾನೆ ಇರ್ತಾಳೆ. ಕರುಣಾ ಅರ್ಜುನ್ ಮತ್ತೆ ಅಂಜಲಿನ ಜೋರಾಗಿ ಕರೀತಾಳೆ. ಎಲ್ರೂ ಓಡ್ಕೊಂಡು ಅವಳಿರೋ ಜಾಗಕ್ಕೆ ಬರ್ತಾರೆ. ಪುನಃ ಕರುಣಾ ಜೋರಾಗಿ ಕೋಪದಿಂದ ಹೇಳ್ತಾಳೆ, ಮನೆಯಲ್ಲಿರೋ ನಾಗಿಣಿ ಅಂದ್ರೆ ಈ ಶಿವಾನಿನೇ. ಇವಳನ್ನ ಹುಡ್ಕೊಂಡು ಆ ಏಕ್ತಾ ಬಂದಿರೋದು. ಅವತ್ತೇ ನಂಗೆ ಅನುಮಾನ ಬಂದಿತ್ತು. ಆದ್ರೆ ನಂದೇ ಭ್ರಮೆ ಇರ್ಬೇಕು ಅಂತ ಸುಮ್ನಾಗ್ಬಿಟ್ಟೆ. ಏನಾಯ್ತಮ್ಮ? ಏನ್ ಹೇಳ್ತಾ ಇದೀಯ ನೀನು? ನನ್ಗೇನೂ ಅರ್ಥ ಆಗ್ತಾ ಇಲ್ಲ. ಶಿವಾನಿ ಒಬ್ಳು ಇಚ್ಛಾಧಾರಿ ನಾಗಿಣಿ. ಇಲ್ಲಮ್ಮ, ಆ ರೀತಿ ಆಗಕ್ ಸಾಧ್ಯ ಇಲ್ಲ. ನಾನ್ ನನ್ ಕಣ್ಣಾರೆ ನೋಡಿದೀನಿ ಅರ್ಜುನ್. ಪೀಹು ಕೂಡ ಅಂಜಲಿಯ ಕಡೆಗೆ ನೋಡ್ತಾಳೆ. ಆದ್ರೆ ಯಾರ ಹತ್ರನೂ ಏನೂ ಹೇಳೋದಿಲ್ಲ. ನಾ ಈಗ ಯಾರ ಹತ್ರನೂ ಏನು ಕೇಳಿಸ್ತಿರ್ಲಿಲ್ಲ. ಹೊರಡು ನನ್ ಮನೆಯಿಂದ. ಆಂಟಿ, ನೀವೇನ್ ಹೇಳ್ತಿದ್ದೀರಾ? ನಿನಗ್ ಗೊತ್ತಾ ನನಗೆಷ್ಟು ದುಃಖ ಆಗಿದೆ ಅಂತ? ನನಗ್ ಅರ್ಥ ಆಗತ್ತೆ ಅಮ್ಮ, ಆದ್ರೆ ಅಂದ್ರೆ ಏನು? ನಾನು ಯಾರ್ನಾರ್ ತಾಂತ್ರಿಕ್ನ ಕರ್ಸಿ ಶಿವಾನಿನ ಕಳ್ಸೋ ಮುಂಚೆ ಇವಳಾಗೆ ಹೊರಟೋದ್ರೆ ತುಂಬಾ ಒಳ್ಳೇದು. ನನ್ ಮನೆನಲ್ಲಿ ಬಂದಿರೋ ಈ ಕಷ್ಟಕ್ಕೆಲ್ಲ ಕಾರಣ ಈ ಶಿವಾನಿನೇ. ಶಿವಾನಿ ಏನು ಹೇಳ್ದೇನೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಅವಳು ಹೋಗ್ತಾ ಇರೋದ್ನ ಎಲ್ರೂ ನಿಂತು ನೋಡ್ತಾ ಇರ್ತಾರೆ. ಮಧ್ಯಾಹ್ನದ ಹೊತ್ತಿಗೆ ಕರುಣಾ ಅಂಜಲಿ ಮತ್ತೆ ಅರ್ಜುನ್ಗೆ ಹೇಳ್ತಾಳೆ, ನೀವಿಬ್ರು ನನ್ ಮಾತ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮನೆ ಮೇಲೆ ಎಷ್ಟು ಕೆಟ್ಟ ಶಕ್ತಿಗಳ ಪ್ರಭಾವ ಇದೆ ಅಂದ್ರೆ ಚಿಂತೆಯಿಂದ ಹುಷಾರ್ ತಪ್ಪು ಹೋಗಿದೆ. ಆದಷ್ಟು ಬೇಗ ನೀವಿಬ್ರು ಮದ್ವೆ ಆಗ್ಬಿಡಿ. ಅಂಜಲಿ ಮತ್ತೆ ಅರ್ಜುನ್ ಇಬ್ರು ಒಬ್ರನ್ನೊಬ್ರು ನೋಡ್ತಾ ಇರ್ತಾರೆ. ಅಮ್ಮ, ಇಷ್ಟೊಂದು ಅವಸರ ಯಾಕೆ? ಹೌದು ಆಂಟಿ, ಆರಾಮಾಗಿ ಮದ್ವೆ ಆಗೋಣ. ಸರಿ, ನಾ ಇನ್ಮೇಲೆ ಏನೂ ಹೇಳೋದಿಲ್ಲ. ಕರುಣಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಏನೋ ತೊಂದ್ರೆ ಇದೆ, ನಾನಿದನ್ ಕಂಡುಹಿಡಿಲೇಬೇಕು. ಅರ್ಜುನ್ ಸಂಜೆ ಯಾರಿಗೂ ಹೇಳ್ದೇನೆ ಶಿವಾನಿನ ಹುಡುಕೊಂಡ್ ಬಂದು ಶಿವಾನಿನ ಭೇಟಿ ಆಗ್ತಾನೆ. ಶಿವಾನಿಯನ್ನ ಪ್ರೀತಿಯಿಂದ ಅಪ್ಕೋತಾನೆ. ನೀನ್ ಯಾಕೆ ನಿಜ ಹೇಳಲಿಲ್ಲ? ಆಂಟಿಗ್ ತುಂಬಾ ಬೇಜಾರಾಗುತ್ತೆ, ಅದಕ್ಕೆ ಸುಮ್ನಿದ್ದೆ. ಅರ್ಜುನ್ ಮತ್ತೆ ಶಿವಾನಿ ಮಾತಾಡ್ತಾ ಇರ್ತಾರೆ. ಅಷ್ಟ್ರಲ್ಲಿ ಶಿವಾನಿಯ ದೃಷ್ಟಿ ಕರುಣಾ ಮೇಲೆ ಬೀಳತ್ತೆ. ಅವಳು ಅರ್ಜುನ್ನೇ ಹಿಂಬಾಲಿಸ್ಕೊಂಡು ಇಲ್ಲಿ ತನಕ ಬಂದಿರ್ತಾಳೆ. ಆಗ ಶಿವಾನಿ ಹೇಳ್ತಾಳೆ, ಆಂಟಿ, ನೀನ್ ಅಮ್ಮನ್ ಯಾಕೆ ನೆನ್ಪು ಮಾಡ್ಕೊಳ್ತಾ ಇದೀಯಾ? ಜ್ಞಾಪಿಸ್ಕೋತಿಲ್ಲ, ಹಿಂದೆ ಇದ್ದಾರೆ. ಅರ್ಜುನ್ ಕೂಡ ಹಿಂದೆ ತಿರುಗಿ ನೋಡ್ತಾನೆ. ಕಥೆ ಇನ್ನೂ ಮುಂದುವರಿಯತ್ತೆ.